ಇವೆಲ್ಲ ನಿಮ್ಮ ಮುಂದೆ ಅದಾವಲ್ಲ, ಇವು ನನಗೆ ಒಂದು ಹಾಳು ಮನೆಯಾಗ ಸಿಕ್ಕವು. ಆ ಮನೆಯಾಗ ಯಾರೋ ಇದ್ದಿಲ್ಲ, ಮನೆ ಬಿದ್ದೋಗಿತ್ತು. ಅಲ್ಲಿ ಹೋದಾಗ ಇವೆಲ್ಲ ಸಿಕ್ಕವು ನನಗೆ. ಅವನು ತಂದು ಇಲ್ಲಿಟ್ಟೀನಿ. ಇವನ್ ನೋಡ್ರಿ, ನೀವು ಒಂದೊಂದು ವಸ್ತುನು ನೀವು ಪರೀಕ್ಷೆ ಮಾಡಿ ನೋಡ್ರಿ. ಇದನ್ನ ನೋಡಿದ್ರೆ ಆ ಮನೆಯೊಳಗೆ ಯಾರು ಇದ್ದಿರ್ಬೋದು, ಆ ಮನೆಯವ್ರು ಏನು ಕೆಲಸ ಮಾಡ್ತಿರ್ಬೋದು, ಅವರು ಯಾವ ರೀತಿ ಜೀವನ ಮಾಡ್ತಿರ್ಬೋದು, ನಿಮ್ಗೇನು ಅನಿಸುತ್ತೆ ಈ ವಸ್ತು ನೋಡಿ ಅವ್ರ ಮನೆ ಬಗ್ಗೆ. ಆಮೇಲೆ ನಿಮ್ಗೊಂದು 10 ನಿಮಿಷ ಟೈಮ್ ಐತಿ ಇದನ್ನೆಲ್ಲ ಮಾಡ್ಕೊಳಕ್ಕೆ. ನೀವು ಇದು 10 ನಿಮಿಷದ ನಂತರ ಅದ್ರ ಬಗ್ಗೆ ನಮಗೆ ಹೇಳಬೇಕು. ದುಡಿಯೋರು ಇರ್ಬೋದು, ಅವ್ರ ಐನಾರು ಇರ್ಬೋದು, ಕೂಲಿ ಅವರು ಇರ್ಬೋದು. ಅವಿನಾರು ಅಷ್ಟು ಹಾಕೋತಾರ ಪುಟ್ರಾಗ. ಇದ್ರದ್ದು ಪ್ರಶಾಂತ ಅದು ತಕ್ಕಲಿ. ತಕ್ಕಲಿ ಅಂದ್ರೆ ನೂಲ್ ತರ, ನೂಲ್. 200 ವರ್ಷದ ಹಿಂದಲ್ದು ಇರ್ಬೋದು ಇದು. ಅಯ್ಯೋ, ಇದು ಅವಾಗಿನ ಕಾಲದರ್ದು ಇರ್ಬೋದು. ಈಗ ಜನರು ಇಂಥದ್ದು ಮಾಡ್ಸೋದೇ ಇಲ್ಲ. 500 ವರ್ಷದ ಹಿಂದಿಂದ ಇದು. ಇದು ಕುರಿ ಹುಲ್ ತಿನ್ನುತ್ತೆ. ಅವ್ರ ಮನ್ಯಾಗ ಹಿಂದಲ್ ಕಾಲದ್ದು 8 ಮಂದಿ. ಆಕಿನ ಗಂಡ ತಂದು ಕೊಟ್ಟಿದ್ದು ಬಿಡ. 8 ಮಂದಿ ಇರ್ಬೋದು ಆ ಮನೆಯೊಳಗೆ. ಇವು ಲಿಂಗು, ಯಾರು ಹಿಡಿತೀರಿ ನೋಡು, ಹಿಡಿ. ಏನಾಗತ್ತದ ಹಿಂಗ ಅಮ್ಮ ಇರ್ಬೋದು, ಅಮ್ಮಂದಿರ್ಬೋದು. ಈ ಲಿಂಗ ಎಷ್ಟು ವರ್ಷ? ಇದು ಸುಮಾರು ಅಂದ್ರೆ 500 ವರ್ಷದ ದೇಶ. ಹಿಂಗ ಸುಮಾರು 50 ವರ್ಷದ ಹಿಂದಲ್ದು ಇರ್ಬೋದು. ಇದು ಹೈಬ್ರಿಡ್ ಗೋಧಿ, ಅದು ಸಜ್ಜಿ, ಅದು ಹೈಬ್ರಿಡ್ ಜೋಳ, ಸಜ್ಜಿ. ಈ ಮನೆಯಲ್ಲಿ ಒಬ್ಬ ಅಜ್ಜಿ ಇರುತ್ತಾಳೆ. ಈ ಮನೆಯವರು ಒಕ್ಕಲತನ ಮಾಡುತ್ತಿರಬಹುದು. ಯಾವ ವಸ್ತು ನೋಡಿ ಒಕ್ಕಲ್ತನ ಮಾಡ್ಬೋದು ಅಂತ ಹೇಳ್ತಿ? ಜೋಳ, ನವಣಿ, ಹುರುಳಿ ಇರಬೇಕಾದ್ರೆ ಅವ್ರು ಒಕ್ಕಲ್ತನ ಮಾಡ್ತಿರ್ಬೋದು. ಅಲ್ಲ, ಇದು ಜ್ವಾಳ, ಹುಳ್ಳಿ, ನವಣಿ ಇವು ಇರಬೇಕಾದ್ರೆ ಒಕ್ಕಲ್ತನ ಮಾಡ್ಬೋದು ಅಂತಿ. ಆದ್ರೆ ಬದ್ಲಿದವರು ಈಗ ಸೌಕರ್ಯ ಇರ್ತಾರಲ್ಲ, ಒಕ್ಕಲ್ತನ ಮಾಡ್ತಾರ, ಓರಿ ಕಟ್ಕೊಂಡಿರ್ತಾರ. ಒಬ್ಬೊಬ್ಬರು ಕಟ್ಕೊಂಡಿರಲ್ಲ, ಓರಿನ ಕಟ್ಟಿಗೆ ಇಲ್ಲ, ಇದನ್ನೂ ಮಾಡಿಲ್ಲ, ಅವ್ರ ಮನ್ಯಾಗ ಗಾಡಿನೂ ಇಲ್ಲ. ಅವರು ಒಕ್ಕಲ್ತನ ಮಾಡ್ಲಾರ್ದ ಜ್ವಾಳ ಇರ್ತವು, ಗೋಧಿ ಇರ್ತವು, ಹುಳ್ಳಿ ಇರ್ತವು, ಹೆಸರು ಇರ್ತವು. ಹೌದು, ಒಂದ್ ವೇಳೆ ಬಡ್ರು ಇರ್ಬೋದು, ಯಾರ ಹತ್ರ ಇಸ್ಕೊಂಡಿರ್ಬೋದು, ನಮ್ಗೆ ತಿನ್ನಾಕ್ಬೇಕು ಕೊಡು ಅಂತೇಳಿ. ಈ ಮನೆಯವರು ಐನ್ಯಾರ್ ಇರಬಹುದು. ಇದ್ದಾಗ ಒಕ್ಕಲ್ತನನು ಮಾಡೋರು ಇರ್ಬೋದು. ಯಾಕ ಐನಾರ್ ಮಾಡೋದಿಲ್ಲ, ಒಕ್ಕಲ್ತನ ಮಾಡ್ತಾರಿಲ್ಲ. ಈ ಮನೆಯಲ್ಲಿ ಕುರಿ ಕಾಯುತ್ತಿರಬಹುದು. ಬಿಡು. ಈ ಮನೆಯವರು ಕೂಲಿಯವರು ಇರಬಹುದು. ಇರ್ಬೋದು. ಅವರ ಮನೆಯಲ್ಲಿ ನೆರೆತವರು ಇರಬಹುದು. ಯಾರು? ನೆರೆತವರಲ್ಲ. ಇದ ಕನ್ಫ್ಯೂಸ್ ಆಗೋದಿತ್ತಲ್ಲ. ಕುರ್ಚಿಗೆ ಸುಮಾರು 50 ವರ್ಷದ್ದು ಇದೆ. ಕುರ್ಚಿಗೆ 50 ವರ್ಷದ ಹೆಂಗಂತಿಯಪ್ಪ ನೀನು? 50 ವರ್ಷದ ಹೆಂಗಂತಿ? ಈಗ ನಾವು ಕುರ್ಚಿ ಇರ್ತೈತಿ, ನಾವ ಈಗ ಮಾಡಿಸ್ತೀವಿ. ಇವತ್ತು ಮಾಡಿಸಿ ತೋರ್ಸ್ಲೇ ನಿಂಗೆ? ಕುರ್ಚಿಗೆ 50 ವರ್ಷದ ಹೆಂಗಂತಿ? ಈಗ ಹೊಸ ಕುರ್ಚಿಗೆ ಮಾಡಿ ಅಂತೇಳಿ ತಿಳ್ಕೊ. ಹೊಸ ಕುರ್ಚಿ ಮಾಡಿಬಿಟ್ಲೆ ನಿಮ್ಮ ಮನೆಯಿಂದ ಕಳೆ ತೆಗಿಯಕ್ಕೆ ಹೋಗಿ, ಕಳೆ ತೆಗೆದ್ಬಿಟ್ಲೆ ಅದು ಹಳೇದಾಕತಿ, ಹಳೇದಾದಂಗೆ ಆಗತ್ತೆ. ಅದನ್ನ ಮಳೆ ಮರ್ದಿನ ದಿವ್ಸ ನೋಡಿ ಇದು 100 ವರ್ಷ ಯಾಕಂತೀನಿ ಅದನ್ನ ತಿಳ್ಕೊಂಡಿರ್ತೀನಿ. ಅದು ಕಬ್ಬನ್ ತುಂಡು ಎಷ್ಟು ವರ್ಷ ಇರ್ತದ? ಉಳಿದವ್ರದ್ರೊಳಗೆ ಯಾರು ಏನಾರು ಹೇಳಕ್ಕೈತೆ? ಈಗ ಒಮ್ಮೆ ಹೇಳ್ದಲ್ಲ ಅನಿತಾ, ಇನ್ನೂ ಏನಾರು ಹೇಳಕ್ಕೈತೆ ನೀನು? ಹ್ಞೂ ಸರಿ ಹೇಳ. ಆ ಮನೆ ಸಾಮಾನು ನೋಡಿದ್ರ ಆ ಮನೆ ಬಿದ್ದಿರ್ಕಿಲ್ಲ ಅನ್ಸುತ್ರಿ ನನಗೆ. ಹುಳ್ಳಿ ಅವು ಕಡ್ಲಿ ಇವು ಅದಾವಲ್ರಿ, ಅವು 2 ವರ್ಷದ್ದು 1.5 ವರ್ಷದ್ದು 5 ವರ್ಷದ್ದು ಆಗಿದ್ರ ಎಲ್ಲ ಎಲ್ಲ ಇದು ಹುಳ ಹತ್ತಿ ಹೋಗಿದ್ವು. ಇನ್ನ ಯಾಕೆ ಹುಳ ಹತ್ತಿಲ್ಲವ ಹಂಗಂದ್ರ ಆ ಹೋದ ವರ್ಷದ್ದು ಕಡ್ಲಿ ಅವು ಹುಳ್ಳೆನ ಅವ, ಮತ್ತು ಅವು ನವನೆನ ಹೋದ ವರ್ಷದ್ದು. ಒಬ್ಬರು ಅದ್ರಾಗ ಒಬ್ಬ ಉಣ್ಣೆ ಮಾಡೋ ಇರ್ಬೋದು, ಯಾಕಂದ್ರೆ ಆ ಉಣ್ಣೆ ಐತಲ್ಲ ಅದಕ್ಕೆ ಉಣ್ಣೆ ಮಾಡೋ ಇರ್ಬೋದು. ಕುರ್ಚಿಗೆ ಹೊಲದಾಗ ರೈತರಿಗೆ ಇರ್ಬೋದು, ಮತ್ತು ಇವರು ಒಂದಿಷ್ಟು ಮಂದಿ ನೌಕರಿದಾರ ಇರ್ಬೋದು. ಸರಿ, ಇವ್ರು ಹೇಳಿದ್ದ ಉಳಿದವ್ರೆಲ್ಲರೂ ಒಪ್ತೀರಾ? ಇವ್ರು ಹೇಳಿದ್ದೆಲ್ಲ ಸರಿ ಐತಿ ಅಂತೀರಾ? ನೀವು ಒಪ್ಪಲ್ಲ? ನಾವು ಒಪ್ಪಲ್ರಿ. ಯಾವ್ದು ಒಪ್ಪುದಿಲ್ಲ? ಯಾಕೆ ಒಪ್ಪುದಿಲ್ಲ?
ಯಾಕಂದ್ರೆ ಅವರೆಲ್ಲ ಈಗ ಇದು ಐತೆ ಅವ್ರ ಮನ್ಯಾಗ ನೌಕರಿದಾರ ಅದಾರ ಅಂತಂದಲ್ರಿ ಇವ ಅಣ್ಣ ರೀ ನೌಕರಿದಾರ ಇಲ್ರಿ ಅವ್ರ ಮನ್ಯಾಗ. ಅವ್ರು ಅಂದ್ರೆ ನೌಕರಿದಾರ ಇತ್ತಂದ್ರೆ ಈಗ ಡಾಕ್ಟ್ರ್ ಇದ್ದೀನಿ, ಡಾಕ್ಟ್ರ್ ಮಂದಿ ಸೂಜಿ ಇರ್ಬೋದು ಅಥವಾ ಗುಳಿಗಿರ್ಬೋದು, ಅವ್ರ ಮನ್ಯಾಗ ಅವು ಇರ್ಬೇಕಿಲ್ರಿ. ಈಗ ರೀ ಕಂಡಕ್ಟ್ರ್ ಇರ್ಬೋದು, ಅವು ಪಾನಾಗಿನ ಇರ್ಬೇಕ್ರಿ. ಪಾನಗಿನ ಅವ್ರ ಮನ್ಯಾಗ ಟಿಕೆಟ್ ಇರ್ಬೋದು. ಅಲ್ಲಿ ಅವ ಊರಿಗೆ ಹೋಗ್ತಿರ್ತಾನ, ಅವರು ಸರ್ಕಾರ ರೊಕ್ಕ ಕೊಟ್ಟಿರ್ತಾರೆ, ಮಂದಿ ಚೀಟಿ ಹರಿದು ಕೊಡ್ತಾನೆ, ತಾನೇ ಚೀಟಿ ತೊಗೊಂಬರೋದಿಲ್ಲ. ಅವ ಇರ್ತಾನಲ್ರಿ, ಒಂದು ಗಾಡಿ ಇದಾಗಿರ್ಬೋದು ರೀ, ಅವಾಗ ಪಿನೋಲಕ್ಸ್ ಇದನ್ನ ತರಬೇಕು ಅಂತೇಳಿ ಮನ್ಯಾಗ ಆ ಪಿನೋಲಕ್ಸಿಂದ ಡಬ್ಬಿ ಇಟ್ಕೊಂಡಿರ್ಬೋದು ರೀ. ಹಂಗಾರೆ ಏನೇ ಇಲ್ಲ ಅಲ್ರಿ, ಬರೀ ರೈತರು ಅದಾವ್ರಿ. ಎರಡೂ ತಂಡದವರು ಈಗ ಅಲ್ಲಿ ಏನು ಸಾಮಾನಿದ್ದು ಅದನ್ನ ನೋಡಿ ಆ ಮನೆಯವ್ರು ಏನು ಮಾಡಿರ್ಬೋದು, ಆ ಮನೆಯವರು ಏನು ಕೆಲಸ ಮಾಡ್ತಿರ್ಬೋದು, ಯಾರ್ಯಾರು ಇದ್ದಿರ್ಬೋದು, ಇದನ್ನೆಲ್ಲ ಊಹೆ ಮಾಡಿ ಬರ್ದಿರಿ. ಭಾಳ ಚಂದ ಬರ್ದಿರಿ ಎರಡು ಗುಂಪಿನವ್ರು. ಇದು ನಿಜವಾಗಿ ಇದ್ದದ್ದಲ್ಲ, ನಿಮ್ಗೆ ಹಿಂಗೆ ಅಭ್ಯಾಸ ಮಾಡೋದು ಹೆಂಗೆ ಅಂತ ಕಲಿಸೋ ಸಲುವಾಗಿ ಕೆಲವು ಸಾಮಾನು ಇಟ್ಟಿದ್ವಿ ನಾವು. ಎಲ್ಲರಿಗೂ ಗೊತ್ತು, ಕಾಲ್ಪನಿಕವಾಗಿ ಮಾಡಿದ್ದು ಎಲ್ಲ ಸಾಮಾನು ನಾವೇ ಇಟ್ಟಿದ್ವಿ. ನಿಮಗೆ ಬೇಕಂತಲೇ ನಿಮ್ಗೆ ಗೊಂದಲಾಗಲಿ ಅಂತಲೇ ಬೇರೆ ಬೇರೆ ಥರ ಸಾಮಾನು ಇಟ್ಟಿದ್ವಿ. ಒಂದು ಕಡೆ ಗುನ್ಗಡಿಗೆ ಇಟ್ಟಿದ್ವಿ, ಇನ್ನೊಂದು ಕಡೆ ಕುರಿ ಉಣ್ಣಿನೂ ಇಟ್ಟಿದ್ವಿ. ಅವು ನಿಮ್ಗೆ ಅವಾಗ ಇವರು ಇನ್ನು ಒಂದು ಈಗ ಆ ಗುನ್ಗಡಿಗೆ ನೋಡಿದ್ರೆ ಇವ್ರು ಇಂಥ ಮಂದಿಯವರು, ಇಂಥ ಮನೆ ಅಂತ ಒಬ್ರು ಹೇಳಿದ್ರೆ, ಆ ಉಣ್ಣಿ ನೋಡಿದ್ರೆ ಇನ್ನೊಬ್ರು ಇನ್ನೊಂದು ಥರ ಆಲೋಚನೆ ಮಾಡ್ಬೋದಾಗಿತ್ತು. ಇದೇ ರೀತಿ ಇತಿಹಾಸನ ಅಭ್ಯಾಸ ಮಾಡೋರು, ಇತಿಹಾಸನ ಬೇರೆ ಬೇರೆ ವಸ್ತು ನೋಡಿ ಬೇರೆ ಬೇರೆ ವಸ್ತು ನೋಡಿ ಇತಿಹಾಸ ಗುರುತಿಸೋರು, ಇತಿಹಾಸನ ಕಟ್ಟುವವರು ಇದೇ ರೀತಿ ಮಾಡ್ತಾರೆ.